ನಮಸ್ಕಾರ ಮತ್ತೊಮ್ಮೆ ಎನ್ ಬಾಸ್ ಕರ್ನಾಟಕಕ್ಕೆ ಸ್ವಾಗತ. ಸೊ ಇವತ್ತು ನಾವು ನಮ್ಮ ಏರಿಯಾದಲ್ಲೇ ಇದ್ದೀವಿ, ನಮ್ಮ ಹೋಟ್ಲಲ್ಲೇ ಇದ್ದೀವಿ, ಕರುನಾಡು ನಾಟಿ ಪಲಾವಲ್ಲಿ. ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಏನು ಅಂದರೆ, ಶ್ರಾವಣ ಶುರು ಆಗಿದೆ. ಶ್ರಾವಣ ಶುರು ಆದಮೇಲೆ ನಾನ್ ವೆಜ್ ಹೋಟ್ಲುಗಳೆಲ್ಲ ಸ್ವಲ್ಪ ಕಮ್ಮಿ ಆಗುತ್ತೆ ವ್ಯಾಪಾರ. ಯಾಕೆಂದರೆ ಗೊತ್ತಲ್ಲ, ಒಂದು ತಿಂಗಳು ಬಿಟ್ಬಿಡ್ತಾರೆ, ನಾನ್ ವೆಜಿಟೇರಿಯನ್ಸ್ ಎಲ್ಲ ನಾನ್ ವೆಜ್ ತಿನ್ನೋದು ಬಿಟ್ಬಿಡ್ತಾರೆ ಒಂದು ತಿಂಗಳು. ಸೊ ನಿಮ್ಮಲ್ಲೂ ಅದೇ ಥರ ಯಾರನ್ನ ವೀಡಿಯೋ ನೋಡೋರು ನಾನ್ ವೆಜ್ ತಿನ್ನೋದು ಬಿಟ್ಬಿಟ್ಟಿದ್ರೆ, ಸೊ ಆಮೇಲೆ ನಮ್ಮ ಕಸ್ಟಮರ್ ಏನಾರು ಆಗಿದ್ದರೆ ನಿಮ್ಗೆಲ್ಲರಿಗೂ ಅಂತ ಒಂದು ಹೊಸ ಕಾಂಬೋನ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ವೆಜ್ ಕಾಂಬೋ, ಮಶ್ರೂಮ್ ಬಿರಿಯಾನಿ ಮೇಯ್ನು. ಆ ಬಿರಿಯಾನಿ ಟೇಸ್ಟ್ ಇದೆಯಲ್ಲ, ಸೇಮ್ ನಮ್ಮದು ಚಿಕನ್ ಬಿರಿಯಾನಿ, ಮಟನ್ ಬಿರಿಯಾನಿ ಅಥವಾ ಪಲಾವ್. ಸೊ ಸೇಮ್ ರೆಸಿಪಿ, ವೆಜ್ಜಲ್ಲಿ ಕೂಡ ಸಿಗುತ್ತೆ ಮಶ್ರೂಮ್ ಬಿರಿಯಾನಿ. ಸೊ ಅದು ಯಾವಾಗಲೂ ಇರ್ತಿತ್ತು, ಬಟ್ ಕಾಂಬೋ ಅಂತ ಮಾಡಿರಲಿಲ್ಲ ವೆಜ್ಗೆ ಸಪ್ರೇಟಾಗಿ. ಚಿಕನಲ್ಲಿ ಮಟನಲ್ಲಿ ತಂದೂರೆಲ್ಲ ಕಾಂಬೋಸ್ ಇದೆ. ಸೊ ಸ್ಪೆಷಲಾಗಿ ವೆಜ್ ಕಾಂಬೋನ ಮಾಡ್ತಾಯಿದ್ದೀವಿ. ಏನೇನು ಸಿಗುತ್ತೆ ಅದರಲ್ಲಿ, ಎಷ್ಟು ರೂಪಾಯಿ ಏನು ಅಂತ ಡಿಸ್ಕ್ರಿಪ್ಷನ್ ಇರುತ್ತೆ, ತಮ್ಮನೇಲೂ ಹಾಕಿರ್ತೀವಿ. ಒಳಗೋಗ್ಬಿಟ್ಟು ಡೀಟೇಲಾಗಿ ತೋರಿಸ್ತೀವಿ ಏನೇನು ಬರುತ್ತೆ ಅಂತ. ಆಮೇಲೆ ಇದು ಬಂದು ನಮ್ಮ ಕನಕಪುರ ರೋಡ್ ಬ್ರ್ಯಾಂಚ್ ಇದೆಯಲ್ಲ, ಇಲ್ಲಿ ಮಾತ್ರ ಸಿಗೋದು, ನಮ್ಮ ಬನ್ನರ್ಘಟ್ಟ ಬ್ರ್ಯಾಂಚಲ್ಲಿ ಸಿಗೋದಿಲ್ಲ ಈ ವೆಜ್ ಕಾಂಬೋ. ಬೇರೆ ಡಿಶಸ್ ಎಲ್ಲ ಸಿಗುತ್ತೆ, ಚೈನೀಸ್ ಐಟಮ್ ಎಲ್ಲನೂ. ಅಲ್ಲಿ ತಂದೂರಿನ ಸ್ಟಾಪ್ ಆಗಿದೆ, ತಂದೂರು ಸಿಗೋದಿಲ್ಲ ಅಲ್ಲಿ, ಅದಕ್ಕೋಸ್ಕರ ಈ ಕಾಂಬೋ ಅಲ್ಲಿ ಆಗಲ್ಲ. ಯಾಕಂದರೆ ಕಾಂಬೋನಲ್ಲಿ ತಂದೂರು ಐಟಮ್ ಕೂಡ ಏನು ಅಂತ ಒಳಗೋದ್ಮೇಲೆ ಗೊತ್ತಾಗುತ್ತೆ. ಈ ಜಾಗದ ಲೊಕೇಶನ್ನ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀವಿ, ಕ್ಲಿಕ್ ಮಾಡಿದ್ರೆ ಆರಾಮಾಗೆ ಬರ್ಬೋದು. ಪಾರ್ಕಿಂಗ್ ಸ್ಪೇಸು ಬೇಜಾನಿದೆ ಪಕ್ಕದಲ್ಲೆಲ್ಲನೂ. ಸೊ ಬಂದು ಕಾರಲ್ಲೂ ಬರ್ಬೋದು, ಗಾಡಿಯಲ್ಲೂ ಬರ್ಬೋದು, ನಡ್ಕೊಂಡು ಬರ್ಬೋದು. ಹತ್ರ ಒಳಗೋಣ ಬನ್ನಿ. ಸೊ ಹೇಳೋನಲ್ಲ, ಒಂದು ಶ್ರಾವಣಕ್ಕೆ ಅಂತ ಶ್ರಾವಣದಿಂದ ಒಂದು ಕಾಂಬೋನ ಆ್ಯಡ್ ಮಾಡ್ತಾಯಿದ್ದೀವಿ, ವೆಜ್ ಕಾಂಬೋ. ಸೊ ಅದು ಇಲ್ಲಿದೆ, ವೆಜ್ ಕಾಂಬೋ ತರಿಸಿದ್ದೀವಿ. ಜೊತೆಗೆ ಅರ್ಧ ಲೀಟ್ರ್ ವಾಟರ್ ಬಾಟ್ಲ್ ಸಿಗುತ್ತೆ. ಸೊ ಈ ಕಾಂಬೋನಲ್ಲಿ ಏನು ಬರುತ್ತೆ ಅಂತ ಹೇಳ್ತೀನಿ. ಸೊ ಇದು ಬಂದು ವೆಜ್ ಕಾಂಬೋ. ಅದ್ರ ಜೊತೆಗೆ ಒಂದೆರಡು ಸ್ಟಾರ್ಟರ್ನ ತರಿಸಿದ್ದೀನಿ ಸಪ್ರೇಟಾಗಿ. ಏನು ಅಂದರೆ ನಮ್ಮ ಹತ್ರ ತಂದೂರು ಐಟಮ್ ಸಿಗುತ್ತೆ. ತಂದೂರಲ್ಲಿ ನಾನ್ ವೆಜ್ಜು, ಚಿಕನಲ್ಲಿ ಮತ್ತು ಫಿಶಲ್ಲೆಲ್ಲ ತಂದೂರು ಐಟಮ್ ಸಿಗುತ್ತೆ. ಅದೇ ಥರ ವೆಜ್ಜಲ್ಲೂ ಕೂಡ ಸಿಗುತ್ತೆ. ವೆಜ್ಜಲ್ಲಿ ಪನ್ನೀರ್ ಹರಿಯಾಲಿ ಟಿಕ್ಕಾನ ತರಿಸಿದ್ದೀವಿ. ಪನ್ನೀರ್ ಹರಿಯಾಲಿ ಟಿಕ್ಕಾ ಗ್ರೀನ್ ಮಸಾಲೆ ನಮ್ಮ ಫೇವ್ರೇಟು, ಅದಕ್ಕೋಸ್ಕರ ಅದನ್ನು ತರಿಸಿದ್ವಿ. ಇದು ಬಿಟ್ಟು ಇದರಲ್ಲಿ ನಾರ್ಮಲ್ಲು ಪನ್ನೀರ್ ಟಿಕ್ಕಾ ಸಿಗುತ್ತೆ, ಕೆಂಪು ಮಸಾಲೆ, ಮಲೈ ಸಿಗುತ್ತೆ. ಸಿಹಿ ತಿನ್ನೋರಿಗೆ, ಲೈಟಾಗಿ ಸಿಹಿಯಾಗಿ ತಿನ್ನೋರಿಗೆ, ಖಾರ ತಿನ್ನೋರಿಗೆ ಮಲೈ ಟಿಕ್ಕಾ ಸಿಗುತ್ತೆ. ಆಮೇಲೆ ಮಶ್ರೂಮಲ್ಲೂ ಮಶ್ರೂಮ್ ಟಿಕ್ಕಾನೂ ಸಿಗುತ್ತೆ. ಅದಾದಮೇಲೆ ನೆಕ್ಸ್ಟು ಇಂಡೋ ಚೈನೀಸ್. ಈಗ ಒಂಥರ ಚೈನೀಸ್ ಡಿಶಲ್ಲಿ ಬೇಕು ಅಂದರೆ ಅದರಲ್ಲೂ ಚೈನೀಸಲ್ಲಿ ಚಿಕನ್ ಡಿಶಸ್ ಎಲ್ಲ ಇದೆ. ವೆಜ್ಜಲ್ಲೂ ಸಿಗುತ್ತೆ. ಏನೇನು ಸಿಗುತ್ತೆ ಅಂದರೆ, ಈಗ ಸ್ಪೆಷಲ್ಲು ಫಾಸ್ಟ್ ಮೂವಿಂಗು ನಮ್ಮಲ್ಲಿ ಬಂದು ಸಾಲ್ಟ್ ಆ್ಯಂಡ್ ಪೆಪ್ಪರ್. ಈ ಸಾಲ್ಟ್ ಆ್ಯಂಡ್ ಪೆಪ್ಪರು ಡ್ರೈ ಡಿಶ್ಶು, ಅದರಲ್ಲಿ ಚಿಕನ್ ಸಾಲ್ಟ್ ಆ್ಯಂಡ್ ಪೆಪ್ಪರು ಅದ್ಭುತವಾಗಿ ಸೇಲ್ ಆಗುತ್ತೆ. ಅದು ಬಿಟ್ಟರೆ ವೆಜಿಟೇರಿಯನ್ಸು ಸೇಮ್ ರೆಸಿಪಿ, ವೆಜ್ಜಲ್ಲಿ ಮಶ್ರೂಮ್ ಸಾಲ್ಟ್ ಆ್ಯಂಡ್ ಪೆಪ್ಪರ್. ಸೊ ಅದು ಕೂಡ ತರಿಸಿದ್ದೀವಿ, ಒಂದು ಪ್ಲೇಟು ಮಶ್ರೂಮ್ ಸಾಲ್ಟ್ ಆ್ಯಂಡ್ ಪೆಪ್ಪರು. ಇದೇ ಪನ್ನೀರಲ್ಲೂ ಸಿಗುತ್ತೆ, ಪನ್ನೀರ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಸಿಗುತ್ತೆ. ಎಗ್ಗಲ್ಲಿ ಸಿಗುತ್ತೆ, ಎಗ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಸಿಗುತ್ತೆ. ಸೊ ಆ ಥರ ತುಂಬ ಇದೆ ಮೆನು. ಇವಾಗ ಮೇಯ್ನಾಗಿ ಇದನ್ನು ಮಾತ್ರ ಫೋಕಸ್ ಮಾಡೋಣ ಅಂತ ತರಿಸಿದ್ದೀನಿ. ಸೊ ಈಗ ಕಾಂಬೋ ಬಂದ್ಬಿಡೋಣ. ಸೊ ವೆಜ್ ಕಾಂಬೋನಲ್ಲಿ ಏನು ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ ಅಂದರೆ, ಮೇಯ್ನಾಗಿ ಬಂದುಬಿಟ್ಟು ಪಲಾವ್ ಫೇಮಸ್ಸು. ಸೇಮ್ ಪಲಾವ್ ರೆಸಿಪಿ ವೆಜ್ಜಲ್ಲೂ ಕೂಡ ಸಿಗುತ್ತೆ, ಮಶ್ರೂಮ್ ಪಲಾವು. ಸೊ ಹಾಫು ಮಶ್ರೂಮ್ ಪಲಾವ್ ಸಿಗುತ್ತೆ, ಅರ್ಧ ಮಶ್ರೂಮ್ ಬಿರಿಯಾನಿ ಇರುತ್ತೆ. ಆಮೇಲೆ ಒಂದು ರೋಟಿ ಇರುತ್ತೆ, ಒಂದು ತಂದೂರಿ ರೋಟಿ, ಅದು 2 ಪೀಸ್ ಕಟ್ ಮಾಡಿಟ್ಟಿರ್ತಾರೆ. ಆಮೇಲೆ ಇದನ್ನು ನೆಂಚ್ಕೊಳ್ಳೋಕ್ಕೆ ಒಂದು ಗ್ರೇವಿ ಐಟಮ್ಮು, ಮಶ್ರೂಮ್ ಮಸಾಲೆ. ಸೊ ತಿಕ್ಕಾದ ಮಸಾಲೆ ಗಟ್ಟಿ ಇರುತ್ತೆ. ಅದಾದಮೇಲೆ ಒಂದು ಸ್ಟಾರ್ಟರ್ ಬೇಕಲ್ಲ, ಸೊ ಅದಕ್ಕೋಸ್ಕರ ಪನ್ನೀರ್ ಚಿಲ್ಲಿ ಬರುತ್ತೆ ಸ್ಟಾರ್ಟರ್ಸಲ್ಲಿ. ಆಮೇಲೆ ಮಾಮೂಲಿ ನಾವು ನಮ್ಮ ಪಲಾವ್ಗೆ ಮೊಸರು ಬಜ್ಜಿನೇ ಕೊಡೋದು, ಸೊ ಮೊಸರು ಬಜ್ಜಿ ಇಲ್ಲಿರುತ್ತೆ. ಆಮೇಲೆ ಸಲಾಡ್, ಒಂದು ವಾಟರ್ ಬಾಟ್ಲ್. ಕಾಂಬೋನಲ್ಲಿ ವಾಟರ್ ಬಾಟ್ಲ್ ಕೂಡ ಇನ್ಕ್ಲೂಡ್. ಇದು ಕಾಂಪ್ಲಿಮೆಂಟ್ರಿ. ಪಾರ್ಸಲಲ್ಲಿ ಬರೋಲ್ಲ, ಸೊ ಇಲ್ಲೇ ತಿಂದರೆ ವಾಟರ್ ಬಾಟ್ಲ್ ಬರುತ್ತೆ, ಪಾರ್ಸಲಲ್ಲಿ ವಾಟರ್ ಬಾಟ್ಲು ಬರೋದಿಲ್ಲ. ಆಯಿತಾ? ಈಗ ಶುರು ಮಾಡೋಣ. ಫಸ್ಟು ಸ್ಟಾರ್ಟರ್ ಮುಗಿಸೋಣ, ಆಮೇಲೆ ಕಾಂಬೋ ಹೋಗೋಣ. ಸೊ ಪನ್ನೀರು ಹರಿಯಾಲಿ ಟಿಕ್ಕಾ 1 2 3 4 5 6 7 ಪೀಸು, ದಪ್ಪದಾದ ಪೀಸು. ಮಧ್ಯದಲ್ಲಿ ಕ್ಯಾಪ್ಸಿಕಮ್ಮು, ಈರುಳ್ಳಿ ಇರುತ್ತೆ. ಗ್ರೀನ್ ಮಸಾಲೆ, ಸೈಡ್ಸು ನಮ್ಗೆ ಹೆಂಗೆ ಬೇಕೋ ಹಂಗೆ. ಸ್ವಲ್ಪ ಒಬ್ಬರು ಡಬಲ್ ರೋಸ್ಟ್ ಕೇಳ್ತಾರೆ, ಒಬ್ಬರು ಫುಲ್ ಡ್ರೈ ಬೇಕು, ನನಗೆ ಈ ಥರ ಚಟ್ನಿ ಥರ ಇರಬಾರ್ದು ಅಂತಲೂ ಮಾಡಿಸ್ಕೊಂಡು ಹೋಗ್ತಾರೆ. ಸೊ ಅವ್ರವ್ರಿಗೆ ಬೇಕಾದಂಗೆ ಮಾಡ್ಕೊಡ್ತೀವಿ. ಮೇಲ್ಗಡೆ ಆ ಸುಟ್ಟಿರೋದು ಶಾರ್ಡ್ ಎಫೆಕ್ಟು, ಅದು ಸ್ವಲ್ಪ ಹಾರ್ಡಾಗಿರುತ್ತೆ. ಮಧ್ಯದಲ್ಲಿ ಫುಲ್ಲು ಸ್ಮೂತಾದ ಪನ್ನೀರ್, ಮೇಲ್ಗಡೆ ಮಸಾಲೆ ಬೆಳೆದಿರೋದು ಕಾಣಿಸ್ತಾ ಇದೆಯಾ? ಸೊ ಹಾಗೆ ತಿನ್ಬಿಡೋಣ. ಚಟ್ನಿ ಕಾಂಬಿನೇಷನ್ ಕೊಡ್ತೀವಿ, ಬಟ್ ಅದು ಹಾಗೆ ತಿನ್ನಬೇಕು. ಫಸ್ಟ್ ಬೈಟ್. ಇದು ಸ್ಪೈಸಿ ಆದ ಡಿಶ್ಶು ನಮ್ಮಲ್ಲಿ ಸಿಗೋದು. ಒಬ್ಬೊಬ್ಬರು ಹರಿಯಾಲಿನೂ ಸ್ಪೈಸಿ ಮಾಡೋದಿಲ್ಲ, ಬಟ್ ನಮ್ಮದಲ್ಲಿ ಆಲ್ಮೋಸ್ಟ್ ಎಲ್ಲ ಡಿಶಸ್ಸು ಸ್ವಲ್ಪ ಮೀಡಿಯಮ್ ಸ್ಪೈಸಿ, ಅದಕ್ಕಿಂತ ಸ್ವಲ್ಪ ಸ್ಪೈಸಿ ಇದ್ದೇ ಇರುತ್ತೆ. ಸೊ ಇಲ್ಲೆಲ್ಲ
ಪಕ್ಕ ಎಲ್ಲ ನಾಟಿ ಪ್ರಿಯರ್ ಇರೋದ್ರಿಂದ ಎಲ್ಲ ಖಾರವಾಗಿ ತಿನ್ನೋದಕ್ಕೆ ಇಷ್ಟಪಡೋದ್ರಿಂದ ಸ್ವಲ್ಪ ಅದೇ ಥರನೇ ಇರುತ್ತೆ. ಇದು ಅಷ್ಟೇ ಖಾರವಾಗಿರುತ್ತೆ, ಬಟ್ ಜಾಸ್ತಿ ತುಳ್ಕೊಳಲ್ಲ ಬಾಯಿನಲ್ಲಿ, ಹಂಗೆ ಮಾಯ ಆಗ್ಬಿಡುತ್ತೆ. ಲೈಟಾಗಿ ಹುಳಿ ಅಂಶ ಬರುತ್ತೆ. ಆಮೇಲೆ ಪನ್ನೀರು ಬಿಡಿ, ಅದು ಮಾಮೂಲಿ ಸಾಫ್ಟಾಗಿದ್ದೇ ಇರುತ್ತೆ, ಕರ್ಗೋಗುತ್ತೆ ನಿಮಗೆ. ಆಮೇಲೆ ಇದು ಪುದೀನದು ಫ್ಲೇವರು ಇಂಟೆನ್ಸಾಗಿ ಬರುತ್ತೆ, ಸ್ವಲ್ಪ ಜಾಸ್ತಿನೇ ಮಸಾಲೆನ ಹಚ್ಚಿಡ್ತಾರೆ. ಅದಕ್ಕೋಸ್ಕರ ಇನ್ನೂ ಸ್ವಲ್ಪ ಟ್ಯಾಂಗಿನೆಸ್ಸು, ಆ ಪುದೀನ ಫ್ಲೇವರು, ಇನ್ನು ಸ್ವಲ್ಪ ಸ್ಪೈಸಿನೆಸ್ ಬೇಕು ಅಂದರೆ ಗ್ರೀನ್ ಚಟ್ನಿನಲ್ಲಿ ಡಿಪ್ ಮಾಡಿ ತಿನ್ನೋದು. ಇದು ಸೇಮ್ ಇದಕ್ಕೆ ಹಚ್ಚಿರೋ ಮಸಾಲೆ ಚಟ್ನಿನೇ, ಸ್ವಲ್ಪ ಡೈಲ್ಯೂಟ್ ಆಗಿರುತ್ತೆ. ಹಚ್ಚಿರೋ ಮಸಾಲೆ ಸ್ಟ್ರಾಂಗ್ ಇರುತ್ತೆ, ಚಟ್ನಿ ಸ್ವಲ್ಪ ಡೈಲ್ಯೂಟ್ ಮಾಡಿರ್ತಾರೆ, ಸ್ವಲ್ಪ ಮೊಸರು ಹಾಕಿರ್ತಾರೆ. ಸೊ ಆದ್ದರಿಂದ ಸೇಮ್ ಫ್ಲೇವರೇ, ಸ್ವಲ್ಪ ಲೈಟಾಗಿ ಖಾರ ಅದೆಲ್ಲ ಕಮ್ಮಿ ಇರುತ್ತೆ. ಅಕಸ್ಮಾತ್ ಖಾರ ಕಮ್ಮಿ ಇರುತ್ತೋ ಅದೆಲ್ಲ ಹಚ್ಕೊಂಡು ತಿನ್ಬೋದು. ಸಲಾಡು ಇದಕ್ಕೆ ಸಪ್ರೇಟಾಗಿ ಕೊಡೋದು, ಮಸಾಲೆ ಸಲಾಡ್. ಕರೆಕ್ಟಾಗಿ ವೀಡಿಯೋ ಮಾಡಬೇಕಾದ್ರೆ ಮಳೆ ಬಂದ್ಬಿಡ್ತು, ಸೌಂಡ್. ಸೊ ಇದು ಪನ್ನೀರು ಹರಿಯಾಲಿ ಟಿಕ್ಕಾ. ಆಮೇಲೆ ಇನ್ನೊಂದೇನೋ ತಂದೂರಲ್ಲಿ ಪನ್ನೀರಲ್ಲಿನೂ ಇದು ಗ್ರೇವಿನೂ ಸಿಗುತ್ತೆ ಮಾತ್ರ. ಅದೇ ಪನ್ನೀರ್ ಬಟರ್ ಮಸಾಲ, ಪನ್ನೀರ್ ಕಡಾಯಿ ಸಿಗುತ್ತೆ, ಮಶ್ರೂಮ್ ಕಡಾಯಿ ಸಿಗುತ್ತೆ. ಸೊ ಆ ಥರ ಇಂಡಿಯನ್, ನಾರ್ತ್ ಇಂಡಿಯನ್ ಸ್ಟೈಲು ಎಲ್ಲ ಡಿಶಸ್ಸು ಸಿಗುತ್ತೆ. ಈ ಕಡೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ಗೆ ಜಂಪ್ ಮಾಡೋಣ. ನಮ್ಮಲ್ಲಿ ಜಾಸ್ತಿ ಸೇಲ್ ಆಗುವಂಥ ಡಿಶ್ಶು ಸಾಲ್ಟ್ ಆ್ಯಂಡ್ ಪೆಪ್ಪರ್. ಅದರಲ್ಲಿ ವೆಜ್ ವೇರಿಯಂಟು ಮಶ್ರೂಮ್ ಸಾಲ್ಟ್ ಆ್ಯಂಡ್ ಪೆಪ್ಪರು. ಪೂರಾ ಡ್ರೈ ಬರುತ್ತೆ, ಇದನ್ನು ಹಾಗೆ ಕೈಯಲ್ಲಿ ತಿನ್ನಬೇಕು, ಆವಾಗಲೇ ಮಜಾ. ಕ್ವಾಂಟಿಟಿ ಈ ಥರ ಬರುತ್ತೆ. ಆಮೇಲೆ ಕೋಟಿಂಗಲ್ಲಿ ಮಶ್ರೂಮ್ನ ಡೀಪ್ ಫ್ರೈ ಮಾಡಿಕೊಂಡು ಆಮೇಲೆ ಪೆಪ್ಪರು, ಸಾಲ್ಟು, ಜಾಸ್ತಿ ಇಲ್ಲ ಇಷ್ಟೇ, ಪೆಪ್ಪರು, ಸಾಲ್ಟು, ಲೈಟಾಗೆ ಸಾಸಸ್ಸು, ಬೆಳ್ಳುಳ್ಳಿ ಮತ್ತು ಯಥೇಚ್ಛವಾಗಿ ಬೆಳ್ಳುಳ್ಳಿ ಮತ್ತು ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಟಾಸ್ ಮಾಡೋದು. ತಿನ್ಬಿಡುವ. ಶಿಯರ್ಸ್. ಚಟಾಪಟ 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 ಮಳೆನೂ ಸೌಂಡು. ತಿಂದಾಗೂ ಅಷ್ಟೇ, ಇದರಲ್ಲೂ ಅಷ್ಟೇ ಖಾರ ಇರುತ್ತೆ. ಅದ್ಭುತ. ಇನ್ನೊಂದೇನು ಗೊತ್ತಾ, ಖಾರ ಹೆಚ್ಚಾಗಿ ಪಪ್ಪನ್ನು ಬಳಸ್ತೀವಿ, ಅದ್ರ ಖಾರನೂ ಇರುತ್ತೆ. ಪ್ಲಸ್ಸು ಹಸಿಮೆಣ್ಸಿನ್ಕಾಯಿ ಪೀಸಸ್ಸು ಕಾಣಿಸೋದಿಲ್ಲ, ಹಸಿಮೆಣ್ಸಿನ್ಕಾಯಿ, ಬಟ್ ಹಸಿಮೆಣ್ಸಿನ್ಕಾಯಿ ಬೀಜ ಎಲ್ಲ ಕಾಣಿಸ್ತಾ ಇದೆಯಾ, ಒಂಚೂರು ಪೇಸ್ಟ್ ಥರ ಮಾಡಿ ಇಟ್ಕೊಂಡಿರ್ತಾರೆ ನಮ್ಮ ಅಡುಗೆ ಮಾಡೋರು ಭಟ್ರು, ಅದನ್ನು ಹಾಕ್ತಾರೆ. ಸೊ ಅದು ಹೆಂಗಾಗುತ್ತೆ ಅಂದರೆ ಫುಲ್ಲು ಎಲ್ಲದಕ್ಕೂ ನೀವು ಇಲ್ಲಿ ಇದರಲ್ಲಿ ನಿಮ್ಗೆ ಮೆಣಸಿನ್ಕಾಯಿ ಸಿಕ್ಕಿಲ್ಲ ಹಾಗೆ ತಿಂತೀರಾ ಅಂದ್ರೂ ಇದರಲ್ಲಿ ಖಾರ ಇರುತ್ತೆ. ಸೊ ಖಾರ ಎಲ್ಲಿಂದ ಬರ್ತದೆ ಅಂತ ಗೊತ್ತಾಗಲ್ಲ. ಅದು ಹಸಿಮೆಣ್ಸಿನ್ಕಾಯಿದು ಪೇಸ್ಟು ಅದನ್ನು ಹಾಕ್ತಾರೆ, ಟಾಸ್ ಮಾಡ್ಬೇಕಾದ್ರೆ ಹಿಂಗೆ ಹಾಕ್ಕೊತಾರೆ. ಸ್ವಲ್ಪ ಅದನ್ನು ನೀವು ಕಸ್ಟಮೈಸ್ ಮಾಡ್ಕೊಬೋದು. ಸ್ವಲ್ಪ ಇದನ್ನು ನಾರ್ಮಲಾಗಿ ಕೊಡ್ತೀವಿ, ಮೀಡಿಯಮ್ ಸ್ಪೈಸಿ. ಇದಕ್ಕಿಂತ ಖಾರ ತಿನ್ನೋರು ಇದ್ದಾರೆ, ಜಾಸ್ತಿ ಡಬಲ್ ಸ್ಪೈಸಿ ಅಂತಾರೆ, ಅವ್ರಿಗೆ ಎಕ್ಸ್ಟ್ರಾ ಹಾಕ್ಕೊಡ್ತೀವಿ. ಖಾರ ಬೆಳೆದಿರೋರಿಗೆ ಚಟ್ನಿ ಹಾಕಲ್ಲ, ಇರೋದು ಅದು ಹಸಿಮೆಣ್ಸಿನ್ಕಾಯಿ ಚಟ್ನಿ ಹಾಕಲ್ಲ, ಬಟ್ ಹಾಗೆ ಮಾಡ್ಕೊಡೋದು ಪೆಪ್ಪರಲ್ಲಿ. ನಿಮಗೆ ಹೆಂಗೆ ಬೇಕೋ ಕಸ್ಟಮೈಸ್ ಮಾಡ್ಬೋದು. ಜೊತೆಗೆ ಬೆಳ್ಳುಳ್ಳಿ ಪೀಸು, ಕರ್ಬೇವಿನ ಸೊಪ್ಪು ಪೀಸು ಎಲ್ಲ ಎತ್ಕೊಂಡು ಶಿವ ತಿಂತಾ ಇದೆ. ಅದ್ಭುತ, ಮಜಾ. ಇಲ್ಲಿ ತಿನ್ನೋದಕ್ಕೆ ಇನ್ನೂ ಸೂಪರ್ ಇರುತ್ತೆ. ಪಾರ್ಸಲ್ ಕೊಟ್ಟರೆ ಏನಾಗುತ್ತೆ, ಪಾರ್ಸಲ್ ಎತ್ಕೊಂಡಾಗ ಕಂಟೈನಲ್ಲಿ ಹಾಕಿ ಕೊಟ್ಟಿರ್ತೀವಲ್ಲ, ಬಿಸಿ ಬಿಸಿ ಇರುತ್ತಲ್ಲ, ಸೊ ಅಬೇಗೆ ಸ್ವಲ್ಪ ಸಾಗಿ ಥರ ಆಗುತ್ತೆ ಮನೆಗೆ ಎತ್ಕೊಂಡು ತಿನ್ನೋ ಅಷ್ಟರಲ್ಲಿ. ಬಟ್ ಅವಾಗಲೂ ಈ ಟೇಸ್ಟ್ಲ ಸೇಮ್ ಹಂಗೆ ಇರುತ್ತೆ. ನಿಮ್ಗೆ ಏನಂದರೆ ಆ ಕ್ರಿಸ್ಪಿನೆಸ್ಸು ಸ್ವಲ್ಪ ನಿಮಗೆ ಕಮ್ಮಿ ಇರುತ್ತೆ. ಇಲ್ಲೇ ಲೈವಲ್ಲಿ ತಿಂದಾಗ ಆರ್ಡ್ರ್ ಮಾಡಿದಾಗ ಆ ಕ್ರಿಸ್ಪಿನೆಸ್ ಇರುತ್ತೆ. ಸೊ ಇದರಲ್ಲೂ ಅಷ್ಟೇ, ಕಬಾಬಲ್ಲೂ ಅಷ್ಟೇ, ಈ ಕೋಟಿಂಗ್ ಇರುವಂಥ ಯಾವುದೇ ಡಿಶ್ ಆದ್ರೂ ಎಲ್ಲೇ ಅದನ್ನು ಆ ಥರ ಆಗುತ್ತೆ. ಸೊ ನಾನು ರೆಕಮೆಂಡ್ ಮಾಡೋದು ಇಲ್ಲೇ ಬಂದು ತಿನ್ನಿ. ಇಲ್ಲ ಜ್ಯೂಸ್ ಜೊತೆ ಬೇಕು ಅಂದರೆ ಏನು ಮಾಡೋಕ್ಕಲ್ಲ, ಪಾರ್ಸಲ್ಲು ಚೆನ್ನಾಗಿರುತ್ತೆ. ಈಗ ಕಾಂಬೋ ಸೊ ಕಾಂಬೋನಲ್ಲಿ ಫಸ್ಟು ರೋಟಿಯಿಂದ ಶುರು ಮಾಡೋಣ. ತಂದೂರಿ ರೋಟಿ, ಅದಕ್ಕೆ ಮಶ್ರೂಮ್ ಮಸಾಲೆ, ತಿಕ್ಕಾದ ಪೇಸ್ಟ್ ಥರ ಇರುತ್ತೆ ಮಸಾಲೆ, ಗಟ್ಟಿಯಾದ ಮಸಾಲೆ, ಈ ಥರ ಸ್ಲೈಸಸ್ಸು ಮಶ್ರೂಮ್ ಪೀಸಸ್ ಇರುತ್ತೆ. ಇದಕ್ಕೆ ಸ್ವಲ್ಪ ಕ್ರೀಮೆಲ್ಲ ಹಾಕ್ತೇವೆ. ಸೊ ಅದರಿಂದ ಫುಲ್ಲು ಕ್ರೀಮಿಯಾಗಿ ಸ್ವಲ್ಪ ಗಟ್ಟಿಯಾಗಿರುತ್ತೆ. ಆಮೇಲೆ ಇದು ಜಾಸ್ತಿ ಖಾರ ಬರೋದಿಲ್ಲ, ಇದು ಸ್ವಲ್ಪ ಸ್ಪೈಸಿ ಕಮ್ಮಿ. ಇದರಲ್ಲೂ ಖಾರ ಕೇಳೋರು ಇದ್ದಾರೆ, ಬಟ್ ಹಂಗೆ ತಿನ್ನಬೇಕು, ಇದು ಹೆಂಗೆ ರೆಸಿಪಿ ಇರುತ್ತೆ ಅದೇ ಥರನೇ. ಸೊ ಇದು ಪರ್ಫೆಕ್ಟಾಗಿರುತ್ತೆ. ಈ ಸೈಡ್ಸಲ್ಲಿ ಖಾರ ತಿಂದಮೇಲೆ ಇದರಲ್ಲಿ ಸ್ವಲ್ಪ ನಾಲ್ಗೆ ಸಮಾಧಾನ ಆಗುತ್ತೆ. ಸೊ ಮಶ್ರೂಮ್ ಮಸಾಲೆ ಸಿಗುತ್ತೆ ನಮ್ಮ ಹತ್ರ. ಚಿಕನ್ ಮಸಾಲೆ ಸಿಗುತ್ತೆ, ಮಟನ್ ಮಸಾಲೆ ಸಿಗುತ್ತೆ, ಎಗ್ ಮಸಾಲ ಸಿಗುತ್ತೆ. ಸೊ ಎಲ್ಲ ಥರ ಮಸಾಲೆಗಳು ಸಿಗುತ್ತೆ ಡಿಶ್ಶಾಗಿ. ಅದೆಲ್ಲ ಗ್ರೇವಿ ಡಿಶಸ್ಸು. ರೋಟಿ ಬಂದುಬಿಟ್ಟು ಗೋಧಿ ರೋಟಿ, ಮೈದಾ ಅಲ್ಲ. ಮೈದಾದಲ್ಲಿ ಬೇಕು ಅಂದರೆ ನಾನು ಕುಲ್ಚಾ, ಇದು ಮೈದಾದಲ್ಲಿ ಬರುತ್ತೆ. ರೋಟಿ ಲಚ್ಚಾ ಪರೋಟ ಅಂತ ಬರುತ್ತೆ, ಅದೆರಡು ಗೋಧಿನಲ್ಲಿ ಬರುತ್ತೆ. ಆಯಿತಾ? ಈಗ ಸ್ಟಾರ್ಟರಲ್ಲಿ ಪನ್ನೀರ್ ಚಿಲ್ಲಿ ಬರುತ್ತೆ. ಸೊ ಟ್ರಯಾಂಗಲ್ ಶೇಪ್ಗಳಲ್ಲಿ ಕಟ್ ಮಾಡಿ ಸಾಸಸ್ ಹಾಕಿ ಟಾಸ್ ಮಾಡೋದು. ಈರುಳ್ಳಿ, ಕ್ಯಾಪ್ಸಿಕಮ್ ಎಲ್ಲ ಇರುತ್ತೆ. ಚಿಕ್ಕದಾದ ಗಾರ್ಲಿಕ್ ಪೀಸಸ್ಗಳು ಅವೆಲ್ಲ ಸೇರಿಸ್ಕೊಂಡು ತಿನ್ನಬೇಕು, ಆವಾಗಲೇ ಇದಕ್ಕೆ ಮಜಾ. ಇದು ಕೂಡ ಇಂಡೋ ಚೈನೀಸ್ ಡಿಶ್ಶು.
ಇನ್ನೊಂಥರ ಜುಮು ಅಂತ ತಿನ್ಬೇಕಾದ್ರೆ ಡೈರೆಕ್ಟ್ ಟ್ಯಾಂಗಿನೆಸ್ಸು. ಗಾರ್ಲಿಕ್ ಫ್ಲೇವರ್ ಸ್ವಲ್ಪ ಜಾಸ್ತಿ, ಅದು ಟ್ಯಾಂಗಿನೆಸ್ ಬಂದ್ಬಿಟ್ಟು ಸಾಸಸ್ಸು ಟೊಮೆಟೊ ಸಾಸು ಮತ್ತು ಸ್ಪೈಸಿಗೆ ಚಿಲ್ಲಿ ಸಾಸ್ನ ಹಾಕ್ತೀವಿ. ಸೊ ಅದರಲ್ಲಿ ಖಾರ ಬರೋದು. ಮೆಣಸಿನ್ಕಾಯಿ ಎಲ್ಲ ಜಾಸ್ತಿ ಬಳಸೋದಿಲ್ಲ, ಕಮ್ಮಿ. ಸಾಸಸ್ಸಲ್ಲಿ ಆಟ ಚೆನ್ನಾಗಿರುತ್ತೆ. ಮಕ್ಕಳೆಲ್ಲ ಇಷ್ಟಪಟ್ಟು ತಿಂತಾರೆ ಈ ಡಿಶಸ್ಸು. ಆಮೇಲೆ ಗಾರ್ಲಿಕ್ ಟೇಸ್ಟ್ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ. ಅದಿಲ್ಲ ನೋಡಿ, ಈ ಥರ ಮೆಣಸಿನ್ಕಾಯಿ ಅವಳೇನಲ್ಲ ಸಾಲ್ಟ್ ಆ್ಯಂಡ್ ಪೆಪ್ಪರಲ್ಲಿ ಫುಲ್ಲು ಪೇಸ್ಟ್ ಥರ ಮಾಡ್ಕೊಂಡಿರ್ತಾರೆ ಚಿಲ್ಲಿ ಅಂತ. ಇದ್ರಲ್ಲಿ ಹಂಗಲ್ಲ, ಈ ಥರ ಸ್ಲೈಸಸ್ ಹಾಕೋದು. ಸೊ ಜಾಸ್ತಿ ಖಾರ ಇಟ್ಕೊಂಡಿರಲ್ಲ, ಲೈಟಾಗಿ ಸಿಗ್ತಾ ಇರುತ್ತೆ ಖಾರ ಅಷ್ಟೇ. ಇದು ಜ್ಯೂಸಸ್ ಬಿಟ್ಕೊಂಡು ಸೊ ದೊಡ್ಡದಾದ ಸ್ಲೈಸ್ ಪನ್ನೀರ್. ಈಗ ಮೇನ್ ಡಿಶ್ಶು ಬಿರಿಯಾನಿ. ನೆಕ್ಸ್ಟು ಮೇನ್ ಮಶ್ರೂಮ್ ಪಲಾವ್, ಮಶ್ರೂಮ್ ಬಿರಿಯಾನಿ. ನಮ್ಮದು ಏನು ಮಟನ್ ಪಲಾವ್ ಚಿಕನ್ ಪಲಾವ್ ಇದೆ, ಸೇಮ್ ರೆಸಿಪಿನೇ, ಬಟ್ ಇದು ಪ್ಯೂರ್ ವೆಜ್ಜು. ಮಶ್ರೂಮ್ನು ತುಂಬ ಜನ ವೆಜಿಟೇರಿಯನ್ಸ್ ಕನ್ಸಿಡರ್ ಮಾಡಲ್ಲ ವೆಜ್ ಅಂತ, ಬಟ್ ಏನು ಮಾಡೋಕ್ಕಲ್ಲ, ವೆಜ್ಜಲ್ಲಿ ನಮ್ಮ ಹತ್ರ ಸಿಗೋದು ಇದೊಂದೇ. ಟೇಸ್ಟ್ ಮಾಡುವ. ಏನೋ ಒಂಥರ ಮನಸ್ತೃಪ್ತಿ ನಮ್ಮ ಬಿರಿಯಾನಿ ತಿನ್ನೋಕ್ಕೆ. ನಮಗೆ ನೀವು ತಿನ್ಬಿಟ್ಟು ಹೇಳ್ಬೇಕು ಬಂದ್ಬಿಟ್ಟು ಹೆಂಗಿದೆ ಅಂತ. ಒಬ್ರೊಬ್ರಿಗೆ ಒಂದೊಂಥರ ಅನಿಸುತ್ತೆ, ಒಬ್ರಿಗೆ ಇಷ್ಟ ಆಗುತ್ತೆ, ಒಬ್ರಿಗೆ ಇಷ್ಟ ಆಗೋಲ್ಲ, ಏನು ಮಾಡೋಕ್ಕಲ್ಲ. ನಮಗೆ ಇದೆ ಒಂಥರ ಎಲ್ಲೇ ತಿಂದರೂ ಅದೇ ಇವು ದೇಶ ಬಿಟ್ಟು ಹೋಗ್ಬಿಟ್ಟಿರ್ತೀವಲ್ಲ, ಲಾಸ್ಟ್ ಟೈಮ್ ಹಂಗೆ ದೇಶ ಬಿಟ್ಟು ಹೋದಾಗ ಬಂದಾಗ ಒಂದು ಫುಲ್ ಪ್ಲೇಟ್ ಮಟನ್ ಬಿರಿಯಾನಿನ ಕತ್ತರಿಸ್ಬಿಟ್ಟೆ. ಅವಾಗ ಮನಸ್ತೃಪ್ತಿ ಆಗೋಯ್ತು. ನಮ್ಮದೇ ಅಂತಲ್ಲ, ಇದೇ ಥರ ಒಂದಷ್ಟು ಫೇವ್ರೇಟ್ ಇದೆ, ಅಲ್ಲೆಲ್ಲ ಕಡೆ ಹೋಗಿ ತಿಂದ್ಬಿಟ್ವಿ ಒಂದೇ ಥರ ಬಿರಿಯಾನಿಗಳನ್ನ. ಸೊ ಸೇಮ್ ಇವಾಗ ಯಾರನ್ನ ನಮ್ಮ ಕಸ್ಟಮರ್ಸೇ ಈ ಆಲ್ರೆಡಿ ಏನೋ ವೀಡಿಯೋ ನೋಡ್ತಾರೆ, ಸಬ್ಸ್ಕ್ರೈಬರ್ಸು ತುಂಬ ಜನ, ನಮ್ಮ ಸಬ್ಸ್ಕ್ರೈಬರ್ಸೇ ತುಂಬ ಜನ ಡೈಲಿ ಸಿಗ್ತಾ ಇರ್ತಾರೆ. ಸೊ ವೀಡಿಯೋಸನ್ನು ನೀವು ವೀಡಿಯೋ ನೋಡ್ತಾ ಇದ್ದರೆ, ನೀವು ಆಲ್ರೆಡಿ ಚಿಕನ್ ಮಟನ್ ಬಿರಿಯಾನಿ ಎಲ್ಲ ತಿಂತಿದ್ದೀರ ಅಂದರೆ, ನಿಮಗೆ ನಮ್ಮ ಹತ್ರ ಮಶ್ರೂಮ್ ಬಿರಿಯಾನಿ ಸಿಗುತ್ತೆ ಅಂತ ಐಡಿಯಾ ಇಲ್ಲ ಅಂದರೆ, ಸೊ ಮಶ್ರೂಮ್ ಬಿರಿಯಾನಿ ನಮ್ಮ ಹತ್ರ ಸಿಗುತ್ತೆ. ಫಸ್ಟಿಂದನೂ ಇದೆ. ಬೇಗ ಏನಂದರೆ ಕಮ್ಮಿ ಕ್ವಾಂಟಿಟಿ ಮಾಡ್ತೀವಿ, ಬೇಗ ಸೇಲ್ ಆಗ್ಬಿಡುತ್ತೆ, ಜಾಸ್ತಿ ಮಾಡಲ್ಲ. ಯಾಕಂದರೆ ಇಲ್ಲಿ ಬರೋರೆಲ್ಲ ಹಾರ್ಡ್ ಕೋರ್ ನಾನ್ ವೆಜಿಟೇರಿಯನ್ಸ್, ಎಲ್ಲರೂ ತಿನ್ನೋ ನಾನ್ ವೆಜ್ ಬಿರಿಯಾನಿನೇ. ಸೊ ಮಶ್ರೂಮ್ ಬಿರಿಯಾನಿ ಕೇಳ್ಕೊಂಬರೋರು ಕಮ್ಮಿ ಜನ, ಸೊ ಅದಕ್ಕೋಸ್ಕರ ಕಮ್ಮಿ ಮಾಡೋದು. ಇವಾಗ ಶ್ರಾವಣದಲ್ಲಿ ಯಾರನ್ನ ನೀವು ಆಲ್ರೆಡಿ ನಮ್ಮ ಹೋಟ್ಲು ಕಸ್ಟಮರ್ಸು ಮಾಂಸ ಎಲ್ಲ ತಿನ್ನೋಲ್ಲ ಶ್ರಾವಣದಲ್ಲಿ ಅಂದರೆ ವೆಜ್ ಸಿಗುತ್ತೆ, ಸೇಮ್ ರೆಸಿಪಿ. ಅದು ತಿನ್ನಂಗೆ ಅನಿಸುತ್ತೆ, ಬಟ್ ವೆಜ್ ನಾನ್ ವೆಜ್ ಅಲ್ಲ. ಬಂಗಾರದಂಗೆ ನಾವೇ ಒಗ್ಗಳ್ಕೊಂಬಾರ್ದು ಜಾಸ್ತಿ, ಬಟ್ ಹೇಳ್ಬೇಕಲ್ಲ ಅದಕ್ಕೋಸ್ಕರ. ಸೊ ಫೈನಲಾಗೆ ಜೊತೆ ಕಾಂಪ್ಲಿಮೆಂಟ್ರಿ ವಾಟರ್ ಬಾಟ್ಲು ಇಲ್ಲೇ ತಿಂದರೆ. ಪಾರ್ಸಲಲ್ಲಿ ವಾಟರ್ ಬಾಟ್ಲು ಇನ್ಕ್ಲೂಡ್ ಇರೋದಿಲ್ಲ. ಸೊ ಇದು ಅಷ್ಟೇ, ಚಿಕನ್ ಕಾಂಬೋ ಮಟನ್ ಕಾಂಬೋನು ಇದೆ ನಮ್ಮ ಹತ್ರ, ಅದರಲ್ಲೂ ಅಷ್ಟೇ ಸೇಮ್ ವಾಟರ್ ಬಾಟ್ಲ್ ಬರುತ್ತೆ, ಬಟ್ ಇಲ್ಲಿ ಡೈನಿಂಗ್ ಮಾತ್ರ. ಕಡಿಮೆ ಮಾಡ್ಬಿಟ್ಟು ಆಮೇಲೆ ಸಿಗ್ತೀನಿ ಒಂದು ಸಣ್ಣ ಬ್ರೇಕ್ ನಂತರ. ಸಾಲ್ಟ್ ಆ್ಯಂಡ್ ಪೆಪ್ಪರ್ನ ಚೆನ್ನಾಗಿ ತಿಂದಾಕ್ಬಿಟ್ಟೆ, ಎಲ್ಲ ಕಡೆ ನೀರು ಕಿತ್ಕೊತಿದೆ. ತಿಂತ ಖಾರ ಬೀಳಾಗುತ್ತೆ, ಒಳ್ಳೆ ಮಜಾ ಇರುತ್ತೆ. ಸಾಲ್ಟ್ ಆ್ಯಂಡ್ ಪೆಪ್ಪರ್ ಅಂತ ದಿ ಮಸ್ಟ್ ರೆಕಮೆಂಡು, ನಮ್ಮ ಫೇವ್ರೇಟು. ಸೊ ಇಲ್ಲೇ ತಿನ್ನೋಕ್ಕೂ ಅಷ್ಟೇ, ಚಿಕನ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಆಗಿರಲಿ, ಮಶ್ರೂಮ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಆಗಿರಲಿ, ಪನ್ನೀರ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಆಗಿರಲಿ, ಎಗ್ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಆಗಿರಲಿ, ಯಾವುದಾದ್ರು ಅಷ್ಟೇ ಅದನ್ನು ಕಣ್ಣು ಮುಚ್ಕೊಂಡು ರೆಕಮೆಂಡ್ ಮಾಡ್ತೀವಿ. ಡ್ರೈ ಡಿಶ್ ನೀವೇನೋ ಕೇಳ್ತೀರ ಅಂದರೆ ಇಲ್ಲೂ ತಿಂದರೆ ಸೂಪರಾಗಿರುತ್ತೆ. ಸೊ ಜ್ಯೂಸ್ ಜೊತೆ ಒಳ್ಳೆ ಕಾಂಬಿನೇಷನ್ನು. ಸೊ ಮನೆಗೆ ಎತ್ಕೊಂಡು ಟ್ರೈ ಮಾಡಿದ್ರೆ ಜ್ಯೂಸ್ ಜೊತೆಗೆ ಅಲ್ಟಿ, ಅದಂತೂ ಮಿಸ್ ಮಾಡಿದ್ರೆ ಟ್ರೈ ಮಾಡಿ. ಅದು ಬಿಟ್ಟು ನಮ್ಮ ಹತ್ರ ಏನೇನಿದೆ ಅಂತ ಓದ್ಬಿಡ್ತೀನಿ ಫಾಸ್ಟಾಗೆ. ಮೇಯ್ನಾಗಿ ರೋಟಿ ತಂದೂರಿ ಇರೋದ್ರಿಂದ ಅದು ರೋಟಿ, ಬಟರ್ ರೋಟಿ, ಬಟರ್ ನಾನು, ಗಾರ್ಲಿಕ್ ನಾನು, ಕುಲ್ಚಾ, ಬಟರ್ ಕುಲ್ಚಾ, ಲಚ್ಚಾ ಪರೋಟ ಸಿಗುತ್ತೆ. ಸೊ ಅದಕ್ಕೆ ಕಾಂಬಿನೇಷನಲ್ಲಿ ಪನ್ನೀರ್ ಕಡಾಯಿ ಸಿಗುತ್ತೆ, ಪನ್ನೀರ್ ಬಟರ್ ಮಸಾಲ ಸಿಗುತ್ತೆ, ಮತ್ತು ಮಶ್ರೂಮ್ ಮಸಾಲ ಸಿಗುತ್ತೆ. ಇದು ಗ್ರೇವಿ ಐಟಮ್ಸು ವೆಜ್ಜಲ್ಲಿ ಲಿಮಿಟೆಡ್ ಇರೋದು, ಜಾಸ್ತಿ ಇಲ್ಲ. ಅದಾದಮೇಲೆ ನಿಮಗೆ ತಂದೂರಲ್ಲಿ ಡ್ರೈ ಬೇಕು ಅಂದರೆ ಪನ್ನೀರ್ ಟಿಕ್ಕಾ, ಪನ್ನೀರ್ ಮಲಾಯಿ ಟಿಕ್ಕಾ, ಹರಿಯಾಳಿ ಟಿಕ್ಕಾ, ಮಶ್ರೂಮ್ ಟಿಕ್ಕಾ. ಅಂದರೆ ನಾವು ತರಿಸಿದ್ದು ಹರಿಯಾಳಿ ಟಿಕ್ಕಾ. ಖಾರ ಬೇಕು ಅಂದರೆ ಅದನ್ನು ಟ್ರೈ ಮಾಡ್ಬೋದು. ಇನ್ನು ಸ್ವಲ್ಪ ಈ ಕೆಂಪು ಮೆಣಸಿನಕಾಯಿ ಖಾರ ಬೇಕು ಅಂದರೆ ಬರೀ ಟಿಕ್ಕಾ, ರೆಡ್ ಕಲರ್ ಬರುತ್ತಲ್ಲ ಅದು, ಪನ್ನೀರ್ ಟಿಕ್ಕಾನ ಟ್ರೈ ಮಾಡ್ಬೋದು. ಸೊ ಖಾರನೇ ಬೇಡ ಅಂದರೆ ಲೈಟಾಗಿ ಸ್ವೀಟಿಶ್ ಥರ ಬೇಕು ಅಂದರೆ ಮಲಾಯಿ ಟಿಕ್ಕಾ ಸ್ವಲ್ಪ ರಿಚ್ ಆಗಿರುತ್ತೆ ಅದರಲ್ಲಿ, ಯಾಕಂದರೆ ಕಾಜುದು ಪೇಸ್ಟೆಲ್ಲ ಹಾಕಿರ್ತೀವಿ ಅದಕ್ಕೋಸ್ಕರ. ಆಮೇಲೆ ಚೈನೀಸಲ್ಲೂ ಸಿಗುತ್ತೆ, ಚೈನೀಸಲ್ಲಿ ಸ್ವಲ್ಪ ಇಷ್ಟು ಡಿಶಸ್ಸು ಇರುತ್ತೆ ವೆಜ್ಜಲ್ಲಿ. ಎಲ್ಲ ಮಶ್ರೂಮ್ ಪನ್ನೀರ್ ಅಷ್ಟೇ. ಈಗ ನಮ್ಮ ಸಂಜೀತ್ ಅವ್ರಿಗೆ ಹೇಳಿದ್ದೀವಿ ಇದು ಏನದು ಬೇಬಿ ಕಾರ್ನ್ ಕೂಡ ಇಂಟ್ರೊಡ್ಯೂಸ್ ಮಾಡಿ ಅಂತ. ಗೋಬಿ ಮಾಡಲ್ಲ, ಗೋಬಿನಲ್ಲಿ ಒಂದೇ ಒಂದು ಐಟಮು ಸ್ಪೈಸಿ ಡ್ರೈ ಗೋಬಿ ಅಂತ ಮಾಡ್ತಿದ್ವಿ, ಬಟ್ ಆಮೇಲೆ ಅದನ್ನು ಸ್ಟಾಪ್ ಮಾಡಿದ್ವಿ. ಯಾಕಂದರೆ ಗೋಬಿ ಸಿಗೋದು ಕಷ್ಟ, ಆಮೇಲೆ ಅದು ಪ್ರೊಸೆಸಿಂಗ್ ಎಲ್ಲ ತುಂಬಾ ಕಷ್ಟ, ಅದಕ್ಕೋಸ್ಕರ ಅದನ್ನು ಬೇಡ ಅದು ತಲೆನೋವು ಅಂತ ಸ್ಟಾಪ್ ಮಾಡಿ ಮಶ್ರೂಮ್ ಕಬಾಬು, ಮಶ್ರೂಮ್ ಚಿಲ್ಲಿ, ಮಶ್ರೂಮ್ ಮಂಚೂರಿಯನ್, ಮಶ್ರೂಮ್ ಸಾಲ್ಟ್ ಆ್ಯಂಡ್ ಪೆಪ್ಪರ್, ಪನ್ನೀರ್ ಡ್ರ್ಯಾಗನ್, ಪನ್ನೀರ್ ಮಂಚೂರಿಯನ್, ಪನ್ನೀರ್ ಸಾಲ್ಟ್ ಆ್ಯಂಡ್ ಪೆಪ್ಪರ್, ಪನ್ನೀರ್ ಚಿಲ್ಲಿ ಚೆನ್ನಾಗಿರುತ್ತೆ ಎಲ್ಲ ಫಾಸ್ಟಾಗಿ ಇದೆಲ್ಲ ಸಿಗುತ್ತೆ, ಅಭ್ಯಾಸ ಆಗ್ಬಿಟ್ಟಿದೆ ಅದಕ್ಕೋಸ್ಕರ. ಸೊ ಇಷ್ಟು ವೆಜ್ ಐಟಮ್ ಸಿಗುತ್ತೆ. ಆಲ್ರೆಡಿ ನಮ್ಮ ಹೋಟ್ಲಿಗೆ ಬರೋರು ಅವ್ರಿಗೆ ಗೊತ್ತಿಲ್ಲ ವೆಜ್ಜಲ್ಲಿ ಏನೇ ಸಿಗುತ್ತೆ ಅಂದರೆ ಅವ್ರಿಗೆ ವೀಡಿಯೋ, ಆಮೇಲೆ ಶ್ರಾವಣದಲ್ಲಿ ವೆಜ್ ತಿನ್ನಬೇಕು ಅಂದ್ಕೊಂಡಿರೋರಿಗೆ ಅವ್ರಿಗೆ ಒಂದು ವೀಡಿಯೋ, ಆಮೇಲೆ ಮೇಯ್ನಾಗಿ
ನಮ್ಮದು ವೆಜ್ ಕಾಂಬೋನ ಇಂಟ್ರೊಡ್ಯೂಸ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಈ ವಿಡಿಯೋ ಮಾಡಿದ್ದು. ಸೊ ವೆಜ್ ಕಾಂಬೋನು ಇನ್ಮೇಲೆ ಸಿಗುತ್ತೆ. ಸೊ ಶ್ರಾವಣ ಅನ್ನೋದ್ರಿಂದ ಅದನ್ನು ಇವಾಗಲೇ ಇಂಟ್ರೊಡ್ಯೂಸ್ ಮಾಡ್ತಾಯಿದ್ದೀವಿ. ಶ್ರಾವಣದಲ್ಲಿ ತುಂಬ ಜನ ಕೇಳ್ತಾಯಿದ್ರು, ತುಂಬ ದಿವಸ ಕೇಳ್ತಿದ್ರು ವೆಜ್ಜಲ್ಲಿ ಒಂದು ಕಾಂಬೋ ಇಡಿ ಅಂತ. ಅದಕ್ಕೋಸ್ಕರ ಅದು ಬಿಟ್ಟು ಮುಂದೆನೂ ಕಂಟಿನ್ಯೂ ಮಾಡ್ತೀವಿ ಇದನ್ನು ಹಂಗೇ. ಆಮೇಲೆ ಇದು ಪ್ಯೂರ್ ನಾಟಿ ಸ್ಟೈಲ್ ಹೋಟ್ಲು, ನಾನ್ ವೆಜ್ ಹೋಟ್ಲು. ಸೊ ನಾನ್ ವೆಜ್ಜಲ್ಲೂ ತುಂಬ ವೆರೈಟೀಸ್ ಇದೆ. ಅದಕ್ಕೆ ವೆಜ್ ವೀಡಿಯೋಸ್ ಮಾಡಿದ್ದೀವಿ ನಮ್ಮ ಹೋಟ್ಲ್ ಬಗ್ಗೆನೇ. ಕರುನಾಡು ನಾಟಿ ಪಲಾವ್ ಅಂತ ಯೂಟ್ಯೂಬಲ್ಲಿ ಹಾಕಿದ್ರೆ ಬರುತ್ತೆ. ಅದು ಬಿಟ್ಟು ನಾನ್ ವೆಜಿಟೇರಿಯನ್ಸ್ಗೆ ಅಂತ ಶ್ರಾವಣ ಮುಗ್ದಿದ ತಕ್ಷಣ ಒಳ್ಳೊಳ್ಳೆ ಕಾಂಬೋಗಳು, ಮತ್ತು ಏನೋ ಸ್ಪೆಷಲಾಗಿ ಏನೋ ಒಂಥರ ಮಟನ್ ಹಬ್ಬ, ನಾನ್ ವೆಜ್ ಹಬ್ಬ, ಈ ಹಬ್ಬ ಆ ಹಬ್ಬ ಅಂತ ಮಾಡೋಣ ಅಂತಿದ್ದೀವಿ. ಸೊ ನಾನ್ ವೆಜಿಟೇರಿಯನ್ಸ್ಗೆ ಸೊ ಅದು ಕೂಡ ಬರುತ್ತೆ. ಕಾಯ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಅವಾಗ ಪಟ್ಟದ ನೋಟಿಫಿಕೇಷನ್ ಬರುತ್ತೆ. ಆಮೇಲೆ ವಿಡಿಯೋ ಜಾಸ್ತಿ ಲೈಕ್ ಮಾಡಿ ತುಂಬ ಶೇರ್ ಮಾಡಿ. ನಿಮ್ಮ ಶ್ರಾವಣದಲ್ಲಿ ನಾನ್ ವೆಜ್ ತಿಂದೇ ಇರೋ ಫ್ರೆಂಡ್ಸ್ಗಳಿಗೆ, ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಶೇರ್ ಮಾಡಿ. ಆಮೇಲೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇದೇ ಥರ ವೀಡಿಯೋಸ್ ಬೇಕು ಅಂದರೆ ಈಗ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಮಸ್ಕಾರ.